ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿನ ಕರ್ನಾಟಕ ರಾಜ್ಯದಲ್ಲಿನ ವೃತ್ತಿಪರ ಕೋರ್ಸ್ಗಳಿಗೆ CET ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. CET 2025 ಅಪ್ಲಿಕೇಶನ್ ತುಂಬಾ ಈಜಿ ಇದೆ. ಸೊ ಈ ಒಂದು ಮೊಬೈಲ್ ಮೂಲಕನೇ ನೀವು ಅಪ್ಲಿಕೇಶನ್ ಹಾಕೋಬೋದು. ಆ ರೀತಿಯಾಗಿ ಕಂಪ್ಲೀಟ್ ಒಂದು ವಿಡಿಯೋನ ಮಾಡಿದ್ದೇನೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ. ಅಧಿಕೃತವಂಥ ವೆಬ್ಸೈಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು. ಅಂತ ಸರ್ಚ್ ಮಾಡಿದರೆ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ. ಇದರಲ್ಲಿ ನಿಮಗೆ ಮೇಲ್ಗಡೆ ಇತ್ತೀಚಿನ ಸುದ್ದಿ ಅಂತ ಏನು ಕಾಣ್ತಾ ಇದೆ ಸೆಂಟ್ರಲ್ಲಿ, ಅಲ್ಲೇ ನಿಮಗೆ UGCET 2025 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಪೇಜಿಗೆ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋದಿರುತ್ತೆ. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ಕಳೆದ ವರ್ಷ ಅಪ್ಲೈ ಮಾಡಿದರೆ ಅಲ್ಲಿ ನಿಮಗೆ ಯೂಸರ್ ID ಪಾಸ್ವರ್ಡ್ ಇರುತ್ತೆ, ಅದನ್ನು ಹಾಕೊಂಡು ಲಾಗಿನನ್ನು ಮಾಡ್ಕೋಬೋದು. ಇಲ್ಲ ಅದು ನಿಮಗೆ ಹೋದ ವರ್ಷದಲ್ಲ ವರ್ಕೌಟ್ ಆಗ್ತಾಯಿಲ್ಲ, ಲಾಗಿನ್ ಆಗ್ತಾಯಿಲ್ಲ ಅಂದರೆ ಮತ್ತೆ ನೀವು ರಿಜಿಸ್ಟ್ರನ್ನು ಮಾಡ್ಕೋಬೇಕಾಗುತ್ತೆ ಹೊಸದಾಗಿ. ಸೊ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಇವಾಗ ಹೊಸದಾಗಿ ಆಲ್ಮೋಸ್ಟ್ ಭಾಳ ಜನ ಅಪ್ಲೈ ಮಾಡ್ತಾರೆ. ಹಾಗಾಗಿ ಕೆಳಗಡೆ ನಿಮಗೆ ಹೊಸ ಬಳಕೆ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನ್ಯೂ ರಿಜಿಸ್ಟ್ರೇಷನ್, ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಆದಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿದ್ದವರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗೋಣ. ಈ ರೀತಿಯಾಗಿ ಬರುತ್ತೆ. ರಿಜಿಸ್ಟ್ರೇಷನ್ ಫಾರ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬಂದಿದೆ. UG ನೀಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅನ್ನು UG ಪ್ಯಾರಾಮೆಡಿಕಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟ್ರಿಂಗ್ IP ಅಡ್ರೆಸ್ ಕೂಡ ತೋರಿಸ್ತಾ ಇದೆ. ಕೆಳಗಡೆ SLC ಪರೀಕ್ಷೆ ನೀವು ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. SR ನಾವು ಕೊಟ್ಟಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಕೇರ್ಫುಲ್ಲಾಗಿ ಓದ್ಕೊಂಡೇ SR ನೋ ಅಂತ ಕೊಡಬೇಕು. ಯಾಕಂದರೆ ಒಂದು ಸಲ ಸಬ್ಮಿಟ್ ಆದಮೇಲೆ ನಿಮಗೆ ಕರೆಕ್ಷನ್ ಮಾಡ್ಕೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಆಪ್ಷನ್ ಇರಲಿ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡ್ಮೇಲೆ SR ನೋ ಅಂತಲೇ ನೀವು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಎಸ್ ಅಂತ ಕೊಟ್ಟ ನಂತರ ನಿಮಗೆ ಮತ್ತೆ ಇಲ್ಲಿ SLC ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. SLC ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ರೈಟ್ ಸೈಡಲ್ಲಿ ವೆರಿಫೈ ಅಂತಿದೆ ನೋಡಿ, ಆ ಒಂದು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದಾಗ SLCನಲ್ಲಿರುವಂಥ ಮಾಹಿತಿ ಡೀಟೇಲ್ಸು ಕೆಳಗಡೆಯಲ್ಲಿ ಶೋ ಆಗ್ತಾ ಹೋಗುತ್ತೆ ನೋಡಿ. ಇವಾಗ ಎಲ್ಲ ಡೀಟೇಲ್ಸ್ ಬಂದಿದೆ. ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು, ತಾಯಿ ಹೆಸರು ಎಲ್ಲ ಡೀಟೇಲ್ ಆಗಿ SLCನಲ್ಲಿ ಏನಿದೆ ಅದೆಲ್ಲರೂ ಬಂದಿದೆ. ಅದನ್ನು ಒಂದು ಸಲ ಚೆಕ್ ಮಾಡ್ಕೋಬೇಕು ಸರಿಯಾಗಿದೆಯಾ ಇಲ್ಲ ಅಂತ. ಚೆಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅದಾದ ನಂತರ ಇಲ್ಲಿ ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಬಂದಿದೆ. ಇಲ್ಲಿ ಫಸ್ಟ್ ಒಂದು ಲಿಂಕನ್ನು ಮಾಡ್ಕೊಳ್ಳಿ. ಐ ವಾಲಂಟ್ರಿ ಕನ್ಸೆಂಟ್ ಶೇರ್ ಮೈ ಆಧಾರ್ ಅಂತಿದೆ. ಫಸ್ಟ್ ಒಂದು ಲಿಂಕ್ ಮಾಡ್ಕೊಂಡು ಆಧಾರ್ ಥ್ರೂ ನಾನು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ. ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕೆಳಗೊಂದು ಆಪ್ಷನ್ ಬಂದಿದೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತು ಇನ್ನೊಂದು ಪೇಜ್ಗೆ ನಿಮಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ನೀವು OTP ಹಾಕಿ ಸಬ್ಮಿಟನ್ನು ಮಾಡೋದಿರುತ್ತೆ ನೋಡಿ. ಓಕೆ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ KYC ಬರುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಯಾರ್ದು ಆಗ್ತಾ ಇದ್ದೀರಾ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಆಧಾರ್ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಬಂದಿರುವಂಥ OTPಯನ್ನು ಹಾಕಿ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು, ಅಂದಾಗ ಮಾತ್ರ OTP ಬರುತ್ತೆ. ಸಬ್ಮಿಟ್ ಕೊಟ್ಟ ನಂತರ ಇವಾಗ ನೆಕ್ಸ್ಟ್ ವಿದ್ಯಾರ್ಥಿ ಕೇಳ್ತಾ ಇದೆ ಕ್ವಾಲಿಫಿಕೇಷನ್. ಇಲ್ಲಿ ಸೆಕೆಂಡ್ PUC ಸೈನ್ಸು, ಆರ್ಟ್ಸು, ಕಾಮರ್ಸು, ಡಿಪ್ಲೊಮಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮ್ದು ಯಾವ ಕೋರ್ಸ್ ನಡೀತಾ ಇದೆ ಪ್ರೆಸೆಂಟ್ ಅದನ್ನು ಹಾಕ್ಕೊಳ್ಳಿ ಮತ್ತು ರಾಷ್ಟ್ರೀಯತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಮೇಲ್ ID ಕೇಳ್ತಾ ಇದೆ. ಚಾಲ್ತಿಯಲ್ಲಿರುವಂಥ ಇಮೇಲ್ IDನ ಇಲ್ಲಿ ಹಾಕಬೇಕು ನಿಮಗೆ, ಯಾಕಂದರೆ OTP ಬರುತ್ತೆ. ಇಮೇಲ್ ID ಹಾಕಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಆ ಒಂದು OTP ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ನ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಕೂಡ ನಿಮಗೆ OTP ಬರುತ್ತೆ. ನಿಮಗೆ ಹಾಕಿ ತೋರಿಸ್ತಾ ಇದೆ ನೋಡಿ. ಇಮೇಲ್ ID ಹಾಕಿದ್ದೀನಿ, OTP ಬಂದಿದೆ. ಮೊಬೈಲ್ ಸೇಮ್ ಇದೇ ಥರ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಹಾಕಬೇಕು. OTP ಹಾಕಿದ ತಕ್ಷಣ ಏನದು ವೆರಿಫೈ ಆಗುತ್ತೆ, ಏನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ OTP ಹಾಕಿದ ತಕ್ಷಣ. ಇಮೇಲ್ OTP ಮತ್ತು ಮೊಬೈಲ್ OTP ಎರಡನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಪಾಸ್ವರ್ಡ್ ಸೆಟ್ ಮಾಡ್ಕೋದಿರುತ್ತೆ ನೋಡಿ. 8 ಕ್ಯಾರೆಕ್ಟರ್ ಉಳ್ಳ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಬಂದಿದೆ. 8 ಕ್ಯಾರೆಕ್ಟರ್ದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಯಾವ ಥರ ಇರಬೇಕಂದ್ರೆ ಕ್ಯಾಪಿಟಲ್ ಅಕ್ಷರ ಆಗಿರಬೇಕು ಮತ್ತು ಲೋವರ್ ಅಕ್ಷರ, ಕ್ಯಾಪಿಟಲು ಮತ್ತು ಲೋವರು ಮತ್ತು ನಂಬರು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರಬೇಕು. ಅಂದಾಗ ಮಾತ್ರ ತೊಗೊಳುತ್ತೆ ಅದು. ಎಕ್ಸಾಂಪಲ್ ಆಗಿ ದೊಡ್ಡದು A ಬರಿಬೇಕು, ಆಮೇಲೆ ಸ್ಮಾಲ್ ABC ಅಂತ ಹಾಕೋಬೇಕು, ಮತ್ತು ಎಟ್ಟು ಅಥವಾ ಸ್ಟಾರು, ಡಾಟು ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ತೊಗೊಂಡು 1 2 3 ನಂಬರ್ ಹಾಕೋಬೇಕು. ಈ ರೀತಿಯಾಗಿ ಕ್ರಿಯೇಟನ್ನು ಮಾಡ್ಕೋಬೇಕು. ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಪಾಸ್ವರ್ಡ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ಅಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಅಂತ ಕೇಳ್ತಾ ಇದೆ.
ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಮ್ಯಾಕ್ಸಿಮಮ್ 50 KB ಅಂತ ಕೊಟ್ಟಿದೆ. 50 KB ಒಳಗಡೆ ಇರುವಂಥ ಒಂದು ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ನ ಅಪ್ಲೈ ಮಾಡ್ತಾಯಿದ್ರೆ ಮೊಬೈಲಲ್ಲಿ ವಾಟ್ಸಪ್ ಅಥವಾ ಒಂದು ಗ್ಯಾಲರಿ ಫೋಟೋದಲ್ಲಿ ನಿಮಗೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಕ್ರ್ಯಾಪ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಬರುವಾಗ ಕ್ರ್ಯಾಪ್ ಮಾಡ್ಕೊಂಡು ಡೈರೆಕ್ಟಾಗಿ ಅಪ್ಲೋಡ್ ಕೂಡ ಮಾಡ್ಕೋಬೋದು. ಇವಾಗ ನಾನು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ, ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಫೋಟೋ ಅಪ್ಲೋಡ್ ಮಾಡಿದ ನಂತರ ಕೆಳಗೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ರಿಜಿಸ್ಟರ್ ಅಂತ ಏನಿದೆಯಲ್ಲ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಯುವರ್ ಲಾಗಿನ್ ಡೀಟೇಲ್ಸು ಅಲ್ಲಿ ಬಂದಿದೆ, ಅಪ್ಲಿಕೇಶನ್ ನಂಬರ್ ಕೂಡ ಬಂದಿದೆ. ಈ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು, ಬರೆದಿಟ್ಕೋಬೇಕು. ಲಾಗಿನ್ ಮಾಡುವಾಗ ನಿಮಗೆ ಯೂಸ್ ಆಗುತ್ತೆ. ಪಾಸ್ವರ್ಡು ಅವಾಗ ಏನು ಇಟ್ಕೊಂಡಿರ್ತೀರಲ್ಲ 8 ಡಿಜಿಟ್ ಪಾಸ್ವರ್ಡು, ಆ ಒಂದು ಪಾಸ್ವರ್ಡ್ ನಿಮಗೆ ನೆನಪಿರಬೇಕು ಅಥವಾ ಒಂದು ಕಡೆ ಬರೆದಿಟ್ಕೋಬೇಕು. ಆ ಒಂದು ಪಾಸ್ವರ್ಡು ಮತ್ತು ಇಲ್ಲಿ ಕಾಣ್ತಾ ಇರುವಂಥ ಅಪ್ಲಿಕೇಶನ್ ನಂಬರ್ ಎರಡನ್ನೂ ಬರೆದಿಟ್ಕೋಬೇಕು. ಯಾಕಂದರೆ ಇವಾಗ ಕ್ಯಾನ್ಸಲ್ ಮಾಡಿದ ಮೇಲೆ ಮತ್ತೆ ತಿರ್ಗಾ ಲಾಗಿನ್ ಮಾಡೋದಿರುತ್ತೆ. ಹಾಗಾಗಿ ಯೂಸರ್ ID ಪಾಸ್ವರ್ಡ್ ಎರಡನ್ನು ಬರೆದಿಟ್ಕೋಬೇಕಾಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತು ಇವಾಗ ಲಾಗಿನ್ ಪೇಜ್ಗೆ ಬರಬೇಕು. ಇಲ್ಲಿ ಆವಾಗಲೇ ನೀವು ಯೂಸರ್ ID ಅಥವಾ ಅಪ್ಲಿಕೇಶನ್ ನಂಬರ್ ಏನಿದೆಯಲ್ಲ ಆ ಒಂದು ನಂಬರನ್ನು ಹಾಕಬೇಕು. ಮತ್ತು ಪಾಸ್ವರ್ಡ್ ಏನು ಇಟ್ಕೊಂಡಿರ್ತಾರೆ ಆ ಒಂದು ಪಾಸ್ವರ್ಡ್ ಹಾಕಬೇಕು. ಮತ್ತು ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿಕೊಂಡು ಲಾಗಿನ್ ವಿತ್ OTP ಅಂತ ತೊಗೋಬೇಕು. ಇಲ್ಲಿ ಎರಡು ರೀತಿ ಅವಕಾಶ ಇದೆ, ಲಾಗಿನ್ ವಿತ್ OTP ಮತ್ತು ಫೇಸ್ ಅಥೆಂಟಿಕೇಷನ್ ಅಂತ ಎರಡು ರೀತಿ ಕೊಟ್ಟಿದ್ದಾರೆ ನೋಡಿ. ಎರಡು ಆಪ್ಷನ್ ಇದೆ. ನಾವು ಈಸಿ ಅಂದರೆ ಲಾಗಿನ್ ವಿತ್ OTP ಅಂತಲೇ ತೊಗೋಬೇಕಾಗುತ್ತೆ. ನಾನು ಇವಾಗ ಲಾಗಿನ್ ಮಾಡ್ತಾ ಇದ್ದೀನಿ, ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಲಾಗಿನ್ ಆಗಿದೆ. ಇನ್ ಕೇಸ್ ನಿಮಗೆ ಲಾಗಿನ್ ಆಗ್ತಾ ಇದ್ದಿಲ್ಲ ಅಂದರೆ ಅಲ್ಲಿ ನಿಮಗೆ ಹೊರಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ ಲಾಗಿನ್ ಮಾಡ್ಕೋ ಆಪ್ಷನಲ್ಲಿ. ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಂಡು ಮತ್ತೊಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡು ನೀವು ಲಾಗಿನನ್ನು ಮಾಡ್ಕೊಳ್ಳಿ, ಬರುತ್ತೆ. ನೋಡಿ ಇವಾಗ ಫಸ್ಟ್ನೇ ಸ್ಟೆಪ್ಪು, ಇಲ್ಲಿ ಪ್ರಿವಿಯಸ್ ಇಯರ್ ಡಾಟಾ ಕೇಳ್ತಾ ಇದೆ. ಪ್ರಿವಿಯಸ್ ಇಯರ್ ಡಾಟಾ ಏನಿದೆ ನಿಮ್ಮದು ಅದನ್ನು ಇಲ್ಲಿ ಮೊದಲಿಗೆ ಫಿಲ್ ಮಾಡಬೇಕು. ನೋಡಿ ಪ್ರಿವಿಯಸ್ ಇಯರ್ ಡಾಟಾ ಅಂತ ಫಸ್ಟ್ ಆಪ್ಷನ್ ಬಂದಿದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇದೆಯಲ್ಲ ಎಡಿಟ್ ಡೀಟೇಲ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕಳೆದ ವರ್ಷ ನೀವು ಅಪ್ಲೈ ಮಾಡಿದರೆ ಮಾತ್ರ ಇಲ್ಲಿ ಪ್ರಿವಿಯಸ್ ಇಯರ್ಸ್ ಡಾಟಾ ತೋರಿಸುತ್ತೆ, ಕೆಲವೊಬ್ಬರಿಗೆ ತೋರಿಸೋದಿಲ್ಲ. ಅಂದರೆ ಪ್ರಿವಿಯಸ್ ಇಯರ್ ಕಳೆದ ವರ್ಷ ಅವರು ಏನು ಅಪ್ಲೈ ಮಾಡಿಲ್ಲ ಅಂದರೆ ಇಲ್ಲಿ ಕೆಲವರಿಗೆ ಬರೋದಿಲ್ಲ. ಸೊ ಇವ್ರಿಗೆ ಬರ್ತಾ ಇದೆ ಅಂದರೆ ಕಳೆದ ವರ್ಷ ಇವರು CET ಅಪ್ಲೈಯನ್ನು ಮಾಡಿ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಪ್ರಿವಿಯಸ್ ಇಯರ್ ಡಾಟಾ ತೋರಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸಿದರೆ ಓಕೆ, ತೋರಿಸಿಲ್ಲ ಅಂದ್ರೂ ಕೂಡ ಓಕೆ. ತೋರಿಸಿದರೆ ಇದನ್ನು ಫಿಲ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಇವಾಗ ಜನರಲ್ ಡೀಟೇಲ್ಸ್ಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಕೇಳ್ತಾ ಇದೆ ಪ್ರಿವಿಯಸ್ ಇಯರ್ ಕೇಳ್ತಾ ಇದೆ. ಸೊ ಇಲ್ಲಿ ಎಡಿಟ್ ಅಂತ ಇದೆ ನೋಡಿ, ಆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಅಂತ ಕೊಟ್ಟು ನೋಡಿ, ನೀವು ಹಿಂದಿನ ವರ್ಷ CET ನೀಟು ಹಾಜರಾಗಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟ ನಂತರ ಒಂದು CET ನಂಬರು ಇದೆಲ್ಲ ಡೀಟೇಲ್ ತೋರಿಸುತ್ತೆ. ನೀವೇನು ಫಿಲ್ ಮಾಡಿರ್ತೀರ ಹೋದ ವರ್ಷ ಎಲ್ಲ ಒಂದು ಡಾಟಾ ಇಲ್ಲಿ ಬಂದಿರುತ್ತೆ. ನೋಡ್ಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇವಾಗ ಜನರಲ್ ಡೀಟೇಲ್ಸ್ ಬಂದಿದೆ ನೋಡಿ, ಸಾಮಾನ್ಯ ಡೀಟೇಲ್ಸ್ ಫಿಲ್ ಮಾಡೋದು ಬಂದಿರುತ್ತೆ. ಇಲ್ಲಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಒಟ್ಟು 9 ಸ್ಟೆಪ್ ಇದ್ದಾವೆ. ಈ 9 ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಒಂದೊಂದಾಗಿ. ಈಗ ಮೊದಲನೇ ಸ್ಟೆಪ್ಪಲ್ಲಿ ಇದ್ದೀವಿ, ಜನರಲ್ ಡೀಟೇಲ್ಸು. ಇಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್ಸಲ್ಲಿ ಮೊದಲಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಭಾಗವನ್ನು ಒಂದೊಂದು ನಮೂದು ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರು, SATS ನಂಬರು, ನಿಮ್ಮೊಂದು SLCಯಲ್ಲಿರುವಂಥ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಪರ್ಸನಲ್ ಡೀಟೇಲ್ಸಲ್ಲಿ ಬಂದಿದೆ. ಬಂದಿಲ್ಲ ಅಂದರೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ವಿಳಾಸ ಕೇಳ್ತಾ ಇದೆ ರೈಟ್ ಸೈಡಲ್ಲಿ. ಸಂಪೂರ್ಣವಾದ ವಿಳಾಸವನ್ನು ಎಂಟರ್ ಮಾಡಿ. ಆಧಾರ್ ಕಾರ್ಡ್ನಲ್ಲಿ ಏನಿದೆ ನಿಮ್ಮದು ಅಡ್ರೆಸ್ಸು ಆ ಒಂದು ವಿಳಾಸವನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ಸು ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕ್ಕೊಳ್ಳಿ. ಅದನಂತರ ಪಿನ್ ಕೋಡು ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ, ನೋಡ್ಕೊಂಡು ಎಂಟರ್ ಮಾಡಿ. ಪಿನ್ ಕೋಡ್ ಹಾಕಿದ ನಂತರ ಸ್ಟೇಟ್ ಕೇಳುತ್ತೆ, ರಾಜ್ಯ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಮೇಲ್ಗಡೆ ಇರುತ್ತೆ. ಅದರ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಅದರ ನಂತರ ಧರ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾತೃಭಾಷೆಯನ್ನು ಕೇಳ್ತದೆ, ಮಾತೃಭಾಷೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಭಾಷೆ ಸೆಲೆಕ್ಟ್ ಮಾಡಿದ ನಂತರ ನಿವಾಸಿ ಕೇಳುತ್ತೆ, ರೆಸಿಡೆಂಟ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಕಂಟ್ರಿ ಅಂತಿದೆ, ಅದನ್ನೇ ಹಾಕೋದು ಅವಶ್ಯಕತೆ ಇಲ್ಲ. ಇಲ್ಲಿ ವಿದ್ಯಾರ್ಹತೆ PUC ಸೈನ್ಸು ಹಾಕ್ಕೊಂಡು ಸೇವ್ ಡಾಟಾ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕೊಟ್ಟ ನಂತರ ನೋಡಿ ಜನರಲ್ ಡೀಟೇಲ್ಸು ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ನೆಕ್ಸ್ಟ್ ಅಂತ ಇರುತ್ತೆ. ಪ್ರತಿ ಸಲ ಸೇವ್ ಕೊಟ್ಟ ನಂತರ ನೆಕ್ಸ್ಟ್ ಕೊಡಲೇಬೇಕು. ನೆಕ್ಸ್ಟ್ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ಗೆ ಬರುತ್ತೆ. ಇವಾಗ ಸ್ಟಡಿ ಡೀಟೇಲ್ಸ್ ಬಂದಿದೆ.
ಸ್ಟಡಿ ಡೀಟೇಲ್ಸಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಮತ್ತು 12ನೇ ತರಗತಿವರೆಗೂ ಎಲ್ಲೆಲ್ಲಿ ಸ್ಟಡಿ ಮಾಡಿದ್ದೀರಾ, ಯಾವ್ಯಾವ ಸ್ಕೂಲ್ನಲ್ಲಿ, ಯಾವ ಕಾಲೇಜಿನಲ್ಲಿ, ಯಾವ ವರ್ಷಕ್ಕೆ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಸಂಪೂರ್ಣವಾದ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನೋಡಿ, ತೇರ್ಗಡೆಯಾದ ತರಗತಿ ಅಂತ ಕೇಳ್ತಾ ಇದೆ. ಇಲ್ಲಿ ಮೊದಲಿಗೆ 1ನೇ ತರಗತಿಯಿಂದ ಸ್ಟಾರ್ಟ್ ಆಗುತ್ತೆ. 1ನೇ ತರಗತಿಯಿಂದ ಅಪ್ ಟು PUC ಸೆಕೆಂಡ್ PUC ಇಲ್ಲಿ ಡಾಟಾವನ್ನು ಎಂಟರ್ ಮಾಡ್ತಾ ಹೋಗಬೇಕು. ಒಂದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಿಲ್ ಮಾಡೋದು ಅಂತ. ತೇರ್ಡಾದ ವರ್ಷ ಮೊದಲಿಗೆ ಬರ್ತಾ ಇಲ್ಲ. ಸೊ ಈ ಕಡೆ ಮೊದಲದು ತರಗತಿ ತೋರಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ತೋರಿಸಿದ್ರು ಓಕೆ, ತೋರಿಸಿಲ್ಲ ಅಂದರೆ ಅಲ್ಲಿ 1ನೇ ತರಗತಿ ತೊಗೋಬೇಕಾಗುತ್ತೆ. ಫಸ್ಟಿಗೆ 1ನೇ ತರಗತಿಯನ್ನು ತೊಗೋಬೇಕು, ತೇರ್ಗಡೆ ವರ್ಷ ತೊಗೋಬೇಕು. 1ನೇ ತರಗತಿ ಎಷ್ಟನೇ ವರ್ಷದಲ್ಲಿ ನೀವು ಓದಿದ್ದೀರಾ ಆ ಒಂದು ವರ್ಷವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, 2011ರಿಂದ 12ರಿಂದ ಅಥವಾ 13 1ನೇ ತರಗತಿ ನಿಮ್ಮದು ಯಾವಾಗ ಮುಗಿದಿದೆ, ಸೊ ಅಲ್ಲಿಂದ ವರ್ಷವನ್ನು ಹಾಕ್ಕೊತ ಬರಬೇಕು. ಇಲ್ಲಿ ತೋರಿಸ್ತಾ ಇದೆ, ಕೆಲವೊಂದು ಮಾತ್ರ ತೋರಿಸುತ್ತೆ. ಅಂದರೆ ನಿಮಗೆ ನಿಮ್ಮ SLC ಪ್ರಕಾರ, ಡಾಟಾ ಪ್ರಕಾರ 1ನೇ ತರಗತಿ ಯಾವಾಗ ಮುಗಿದಿರುತ್ತೋ ಆ ಒಂದು ಇಯರ್ಲಿಂದ ನಿಮಗೆ ಇಲ್ಲಿ ಇಯರ್ ಶೋ ಆಗ್ತಾ ಹೋಗುತ್ತೆ. ಸರಿಯಾಗಿ ನೋಡಿಕೊಂಡು ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟು ಅಥವಾ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ನೋಡಿಕೊಂಡು 1ನೇ ತರಗತಿ ಯಾವಾಗ ಮುಗಿದಿದೆ, ಯಾವ ಇಯರ್ಗೆ ಮುಗಿದಿದೆ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಿಮ್ಮ ಸ್ಕೂಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದೆಲ್ಲವನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ. ಯಾಕಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಆ್ಯಡನ್ನು ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಸ್ಟೇಟನ್ನು ಬೋರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ಬೋರ್ಡ್ ಅಂತ ಕೊಟ್ಟಿರ್ತಾರೆ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಶೈಕ್ಷಣಿಕ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಮುಗಿದಿದೆ, ಯಾವ ಜಿಲ್ಲೆಗೆ ಒಳಪಡುತ್ತೆ, ಯಾವ ಜಿಲ್ಲೆ ಹೆಸರು. ಅದರ ನಂತರ ಶಾಲೆಯ ಹೆಸರು ಬರುತ್ತೆ. ಕೆಲವೊಂದು ಸಲ ಬೇರೆ ಜಿಲ್ಲೆ ಓದಿದ್ರೆ ಬೇರೆ ಜಿಲ್ಲೆ ಹೆಸರು ಹಾಕಬೇಕಾಗುತ್ತೆ. ಅದರ ನಂತರ ಶಾಲೆಯ ಹೆಸರು, ಯಾವ ಒಂದು ಶಾಲೆಯಲ್ಲಿ ಓದಿದ್ರು, 1ನೇ ತರಗತಿಯಿಂದ ಅಪ್ ಟು PUC ಯಾವ ಒಂದು ಶಾಲೆಯಲ್ಲಿ ಓದಿರ್ತಾರೆ ಅದರ ಡೀಟೇಲ್ಸನ್ನು ಹಾಕ್ತಾ ಹೋಗ್ಬೇಕು. ಫಸ್ಟ್ ಇವಾಗ ಎಂಟ್ರ್ ಮಾಡ್ತಾ ಇರೋದು 1ನೇ ತರಗತಿದು. 1ನೇ ತರಗತಿಯಲ್ಲಿ ಹೋಗಿದ್ರೆ ಅದನ್ನು ಆ ಶಾಲೆ ಹೆಸರು ಹಾಕಬೇಕು. ಹುಡುಕಬೇಕು. ಇಲ್ಲಿ ಸುಮಾರು ಇರ್ತವೆ, ಆ ಒಂದು ಜಿಲ್ಲೆ ಅಥವಾ ಆ ಒಂದು ತಾಲೂಕಿನಲ್ಲಿ ಎಷ್ಟು ಶಾಲೆ ಇರ್ತವೆ ಅಷ್ಟು ಶಾಲೆಗಳ ಹೆಸರನ್ನು ತೋರಿಸುತ್ತೆ. ನಿಮ್ಮ ಒಂದು ಶಾಲೆ ಸರಿಯಾಗಿ ನೋಡಿಕೊಂಡು ಎಂಟ್ರನ್ನು ಮಾಡಬೇಕು. ಅವಸರ ಮಾಡಿದರೆ ನಿಮಗೆ ತಪ್ಪಾಗುತ್ತೆ. ಹಾಗಾಗಿ ಒಂದೇ ಶಾಲೆ ಹೆಸರು ಬೇರೆ ಬೇರೆ ಥರ ಇರ್ತವೆ, ಸೇಮ್ ಆಗಿರ್ತವೆ. ಸೊ ಸರಿಯಾಗಿ ನೋಡಿಕೊಂಡು ಅಲ್ಲಿ ಸ್ಕೂಲ್ ಒಂದು ಕೋಡ್ ನೋಡಿಕೊಂಡು ಸರಿಯಾಗಿ ಸೆಲೆಕ್ಟನ್ನು ಮಾಡ್ಕೋಬೇಕು. ನೋಡಿ ಎಷ್ಟಿದ್ದಾವೆ ಅಂತ. ಈ ರೀತಿಯಾಗಿ ನಿಮ್ಮ ಒಂದು 1ನೇ ತರಗತಿ ಆ್ಯಡ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟು ಸ್ಕೂಲ್ ಟೈಪ್ ಕೇಳ್ತಾ ಇದೆ, ಗೌರ್ಮೆಂಟಾ, ಪ್ರೈವೇಟಾ, ಏಡೆಡ್ ಸ್ಕೂಲಾ ಅಂತ ಕೇಳ್ತಾ ಇದೆ. ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಅದನ್ನು ಶಾಲೆ ಪ್ರವೇಶ ಯಾವ ರೀತಿ ಪ್ರವೇಶ ಪಡ್ಕೊಂಡಿದ್ರೆ, ಗೌರ್ಮೆಂಟ್ ಸೀಟಾ ಅಥವಾ ಪ್ರೈವೇಟ್ ಸೀಟಾ ಅಥವಾ ಪೇಮೆಂಟ್ ಸೀಟ್ ಅಂತ ಈ ರೀತಿಯಾಗಿ ಎಲ್ಲ ಕೇಳುತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ಆ್ಯಡನ್ನು ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ 1ನೇ ತರಗತಿ ಆ್ಯಡ್ ಮಾಡಬೇಕು, ಆಮೇಲೆ 2ನೇ ತರಗತಿ ಆ್ಯಡ್ ಮಾಡಬೇಕು, ಆಮೇಲೆ 3ನೇ ತರಗತಿ, ಈ ರೀತಿಯಾಗಿ ಅಪ್ ಟು PUC ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಯಾವ ರೀತಿ. ಇವಾಗ ನೀವು ಯಾವ್ಯಾವ ಥರ ಆ್ಯಡ್ ಮಾಡ್ತಾ ಹೋಗ್ತೀರಾ ಅದು ಕೆಳಗಡೆ ನಿಮಗೆ ಈ ಒಂದು ಪೇಜಿನ ಕೆಳಗಡೆ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಅದು ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ ಬಂದಿದೆ, 1ನೇ ತರಗತಿಯಿಂದ ಅಪ್ ಟು PUC ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. 1ನೇ ತರಗತಿ ಎಷ್ಟನೇ ವರ್ಷದಾಗಿದೆ, ಯಾವ ಒಂದು ಜಿಲ್ಲೆಯಲ್ಲಿ ಆಗಿದೆ ಮತ್ತು ಯಾವ ಒಂದು ಸ್ಕೂಲ್ನಲ್ಲಿ ಆಗಿದೆ, ಇಷ್ಟು ಕೇಳ್ತಾ ಇದೆ ಡಾಟಾ ಇಲ್ಲಿ. ಸೊ ಅಲ್ಲಿ ನಿಮಗೆ ಎಷ್ಟು ನೀವು ಸೇವ್ ಮಾಡಿದ್ದೀರಾ ಅಷ್ಟು ಡಾಟಾ ಇಲ್ಲಿ ತೋರಿಸ್ತದೆ. ಅಪ್ ಟು ನೀವು PUC ಸೇವ್ ಮಾಡಬೇಕು. ಸೇವ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪು ಎಲಿಜಿಬಿಲಿಟಿಗೆ ಬಂದಿದೆ. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಬಂದಿದೆ, ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ. ಯಾಕೆಂದರೆ ಹೋದ ವರ್ಷ ಇವರು ಅಪ್ಲೈ ಮಾಡಿದ್ರಲ್ಲ ಅದರ ಒಂದು ಆಧಾರದ ಮೇಲೆ ಆಟೋಮೆಟಿಕ್ ಫಿಲ್ ಆಗಿದೆ. ನಿಮಗೆ ಫಿಲ್ ಆಗಿಲ್ಲ ಅಂದರೆ ಇಲ್ಲಿ ನೀವು ನಿಮ್ಮ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ಬಂದಿದೆ. ಇಲ್ಲಿ 10th ಬೋರ್ಡು, SLC ಬೋರ್ಡು ಮತ್ತು ಸೆಕೆಂಡ್ PUC ಬೋರ್ಡು ಮತ್ತು ಇಲ್ಲಿ ರಿಲಿಜನ್ನು ಮತ್ತು ಎಲಿಜಿಬಿಲಿಟಿ ಕ್ಲಾಸು A, R, B, C ಅಂತ ಈ ರೀತಿಯಾಗಿರುತ್ತೆ. ಎಲಿಜಿಬಿಲಿಟಿ ಕ್ಲಾಸ್ ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದನ್ನು ಕೆಳಗಡೆ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತಿದೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಆದ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಸೇವ್ ಅಂತ ಕೊಟ್ಟಿದ್ದೀನಿ ಇವಾಗ. ನೋಡಿ ಸೇವ್ ಆಗಿದೆ. ಈ ರೀತಿಯಾಗಿ ಎಲ್ಲ ಸ್ಟೆಪ್ಪನ್ನು ಕೂಡ ನೀವು ಸೇವ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ರಿಸರ್ವೇಷನ್ ಕಾಲಮ್ಗೆ ಬಂದಿದೆ. ರಿಸರ್ವೇಷನ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಜಾತಿಯಾದ ಪ್ರಮಾಣಪತ್ರ, 371J, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಎಕ್ಸ್ ಸರ್ವಿಸ್ ಮ್ಯಾನು, PDP ಎಲ್ಲ ಥರದ ಒಂದು ರಿಸರ್ವೇಷನ್ಗಳು ಇಲ್ಲಿ ಬರ್ತವೆ. ಸೊ ಮೊದಲನೇದು ಕರೆಕ್ಟ್ ಆಡಿ ನಂಬರ್ ಟು ಕ್ಲೈಮ್ ಕ್ಯಾಟಗರಿ ರಿಸರ್ವೇಷನ್ ಇದೆ. ಇಲ್ಲಿ ನೀವು SC ST ಆಗಿದ್ದರೆ, ಕ್ಯಾಟಗರಿ 1 ಆಗಿದ್ದರೆ 2A 2B ತಡೆಗೆ ಫಸ್ಟ್ ಒಂದು ತೊಗೊತಾ ಇದೆ. ಐ ವಾಂಟ್ ಟು ಕ್ಲೈಮ್ ಟು ಜನರಲ್ ಅಂತಿದೆ. ಜನರಲ್ ಮೆರಿಟ್ ಬೇಕಂದರೆ ನಿಮಗೆ ಸೆಕೆಂಡ್ ಒನ್ನನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸ್ಪಷ್ಟವಾಗಿ ಐ ವಾಂಟ್ ಟು ಕ್ಲೈಮ್ ಅಂತ, SC ST ಕ್ಯಾಟಗರಿ 2A 2B ಅಂತ. ಸೊ ಅದನ್ನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀರ ಅದರ ಮೇಲೆ ಬರುತ್ತೆ. ಜನರಲ್ ಮೆರಿಟ್ ಬೇಕಂದರೆ ನಿಮಗೆ ಯಾವುದೇ ರೀತಿ ಆಡಿ ನಂಬರ್ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. SC ST 2A 2B 3A 3Bಗೆ ಸೇರಿದಾಗಿದ್ದರೆ ಅಲ್ಲಿ ನಿಮ್ಮೊಂದು ಕಾಸ್ಟ್ ಇನ್ಕಮು
ಹಾಕಲೇಬೇಕು. ಸೊ ಫಸ್ಟ್ ಒನ್ನನ್ನು ತೊಗೊಳ್ಳಿ. ಜನರಲ್ ಮೆರಿಟ್ ಇದ್ದವರು ಹಾಕೋದು ಅವಶ್ಯಕತೆ ಇಲ್ಲ. ಸೊ ಜನರಲ್ ಮೆರಿಟ್ ಬಿಟ್ಟು ನಿಮಗೆ SC, 2A, 2B, 3Aಗೆ ಸೇರಿದವರಿಗೆ ಅದನ್ನು ಆಡಿ ನಂಬರ್ ಕೇಳುತ್ತೆ. ಆಡಿ ನಂಬರ್ ಹಾಕಿ ನೀವು ಚೆಕ್ ಅಂತ ಕೊಡಬೇಕು. ಏನಾದರೂ ಹೆಸರು ವ್ಯತ್ಯಾಸ ಇದ್ದರೆ ಆ ಕಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು ಬೇರೆ ಬೇರೆ ಇದ್ದರೆ ಅಲ್ಲಿ ನಿಮಗೆ ಹೆಸರು ಮಿಸ್ ಮ್ಯಾಚ್ ಅಂತ ಬರುತ್ತೆ. ಸೊ ಒಂದೇ ಥರ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ, SLC ಮಾರ್ಕ್ಸ್ ಕಾರ್ಡ್ನಲ್ಲಿ, ಕಾಸ್ಟ್ ಇನ್ಕಮ್ನಲ್ಲಿ ಹೆಸರು ಒಂದೇ ಥರನಾಗಿ ಇರಬೇಕಾಗುತ್ತೆ. ಸೊ ಈ ವಿದ್ಯಾರ್ಥಿದ ಹೆಸರು ಸ್ವಲ್ಪ ಮಿಸ್ಟೇಕ್ ಇದೆ, ಹಾಗಾಗಿ ಡಾಟಾ ನೋ ಫೌಂಡ್ ಅಂತ ಬರ್ತಾ ಇದೆ, ಎರರ್ ಬರ್ತಾ ಇದೆ. ಆದ್ದರಿಂದ ನಿಮ್ಮ ಒಂದು ಡಾಕ್ಯುಮೆಂಟು ಒಂದೇ ಥರನಾಗಿ ಹೆಸರು ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದ್ದಿಲ್ಲ ಅಂದರೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಸೊ ಜಾತಿ ಪ್ರಮಾಣಪತ್ರ ಹಾಕಿದ ನಂತರ ನೆಕ್ಸ್ಟ್ ಇವಾಗ ಇನ್ಕಮ್ ಸರ್ಟಿಫಿಕೇಟದು ಆಡಿ ನಂಬರ್ ಹಾಕೋದಿರುತ್ತೆ. ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಎಂಟರ್ ದ ಆಡಿ ನಂಬರ್ ಟು ಕ್ಲೈಮ್ ಇನ್ಕಮ್ ಅಂತಿದೆ. ಇಲ್ಲಿ ನಿಮಗೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ಮು 8 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಸೆಕೆಂಡ್ ಒಂದು ಮೋರ್ ದೆನ್ 8 ಲ್ಯಾಕ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಡಿ ನಂಬರ್ ಹಾಕಿ ನೀವು ಸೇವ್ ಅಂತ ಕೊಡಬೇಕು. ಎಲ್ಲ ಅದೇ ರೀತಿ ಕ್ಲೈಮ್ ಟು KK 370 ಕೂಡ ಅಷ್ಟೇ, 370 ಇದ್ದರೆ ಎಸ್ ಅಂತ ಕೊಟ್ಟು ಆಡಿ ನಂಬರ್ ಹಾಕಿ ಚೆಕ್ ಅಂತ ಕೊಡಬೇಕು. ಚೆಕ್ ಅಂತ ಕೊಟ್ಟ ನಂತರ ಸೇವ್ ಅಂತ ಕೊಡಬೇಕು. ಇದೇ ರೀತಿಯಾಗಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಎಕ್ಸ್ ಸರ್ವಿಸ್ ಮೆನ್ನು ಎಲ್ಲನೂ ಕೂಡ ಇದೇ ರೀತಿಯಾಗಿ ಕೇಳ್ತಾ ಹೋಗುತ್ತೆ. ಎಲ್ಲನೂ ಫಿಲ್ ಮಾಡ್ತಾ ಹೋಗಿ. ನೋಡಿ ಲಾಸ್ಟ್ ರಿಸರ್ವೇಷನ್ ಏನಿದೆ ಮೆಡಿಕಲ್ ಕ್ಲೈಮ್ ಅಂತಿದೆ. ಸೊ ಅದನ್ನು ಹಾಕೋ ನಂತರ ಇಲ್ಲಿ ಎಲ್ಲನೂ ಯಾವ ಚೆಕ್ಡ್ ಆ್ಯಂಡ್ ಅಪ್ಲೋಡ್ ಕನ್ಸೆಂಟ್ ಕರೆಕ್ಟ್ ಕ್ಯಾಟಗರಿ ಕ್ಲೈಮ್ ಅಂತಿದೆ. ಸೊ ಇಲ್ಲೆಲ್ಲ ಟಿಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದೀನಿ ಅಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಸೊ ಇಲ್ಲಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತಂದಿದೆ, ಅದನ್ನು ಕೂಡ ಸೇವ್ ಮಾಡ್ಕೊಳ್ಳಿ. ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾವಾಗ ಬರ್ತವಪ್ಪ ಅಂದರೆ NCC, ಸ್ಪೋರ್ಟ್ಸ್ ಮತ್ತು ಗೈಡ್ಸು, ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನ್ನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಈ ರೀತಿಯಾಗಿ ಎಲ್ಲ ಬಂದಿರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಸೊ ಅದು ನೋಡಿಕೊಂಡು ಸೇವ್ ಅಂತ ಕೊಡಿ. ಯಾವುದನ್ನು ಅನ್ವಯಿಸಿದ್ದಲ್ಲಿ ಮಾತ್ರ ಟಿಕ್ ಮಾಡ್ಕೊಳ್ಳಿ, ಅನುಸಲ ಅಂದರೆ ಅದನ್ನು ಸೇವ್ ಅಂತ ಹಾಗೆ ಕೊಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ ನೋಡಿ, NRI ವಾರ್ಡ್ ಅಂತ ಬಂದಿದೆ. NRI ವಾರ್ಡ್ ಕೂಡ ನಿಮಗೆ ಅನ್ವಯಿಸಿದ್ದಲ್ಲಿ ಮಾತ್ರ ಇಲ್ಲಿ ನೀವು ಫಿಲಪ್ಪನ್ನು ಮಾಡಬೇಕಾಗುತ್ತೆ. ನಿಮಗೆ NRI ವಾರ್ಡ್ದು ನಿಮಗೆ ಏನೂ ಅನ್ವಯಿಸೋದಿಲ್ಲ, ಇದು ನಮ್ಗೆ ಸಂಬಂಧನೇ ಇಲ್ಲ ಅಂದರೆ ನಿಮಗೆ ಇಲ್ಲಿ ನೋ ಅಂತಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಸರಿಯಾಗಿ ಓದ್ಕೊಂಡು ಎಸ್ ಆರ್ ನೋ ಅಂತ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ನೀವು NRI ವಾರ್ಡ್ನಲ್ಲಿ ಅಡಿಯಲ್ಲಿ ಕ್ಲೈಮ್ ಮಾಡಲು ಬಯಸುವಿರ ಅಂತ ಕೇಳುತ್ತೆ, ನೋ ಅಂತ ಕ್ಲಿಕ್ ಮಾಡಿ. ಅನ್ವಯಿಸಿದಲ್ಲಿ ಮಾತ್ರ ಎಸ್ ಅಂತಲೇ ತೊಗೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಬಂದಿದೆ. ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನಿಮಗೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಕೇಳುತ್ತೆ. ಎರಡೂ ಕೂಡ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡೂ ಈ ಡಾಕ್ಯುಮೆಂಟನ್ನು 50 KB JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ನಾನು ಇವಾಗ ಅಪ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ಆಲ್ರೆಡಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅಡ್ವಾನ್ಸ್ ಆಗಿ. ನೋಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾಡಿಗೋಸಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ನೋಡಿ. ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ನಿಮಗೆ ಶೋ ಆಗುತ್ತೆ ರೈಟ್ ಸೈಡಲ್ಲಿ ನೋಡಿಕೊಂಡು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅಂತ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾ ಒಂದು ಡೀಟೇಲ್ಸನ್ನು ಕೇಳ್ತಾ ಇದೆ. ಕೋರ್ಸ್ ಸೆಲೆಕ್ಷನ್ ಅಂತ ಬಂದಿದೆ. ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಅಂತ ಬಂದಿದೆ. ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೋದು. ಇಲ್ಲಿ PCM, PCMB, UG ಆರ್ಕಿಟೆಕ್ಚರು, UG ನೀಟ್, ಮೆಡಿಕಲು, ಡಿಪ್ಲೊಮೊ ಇನ್ ಫಾರ್ಮಸಿ ಎಲ್ಲನೂ ಕೇಳ್ತಾ ಇದೆ. ಯಾವೊಂದು ಕೋರ್ಸಿಗೆ ನೀವು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೋಬೇಕು. ಓನ್ಲಿ UG ಇಂಜಿನಿಯರಿಂಗ್ ಬೇಕು ಅಂದರೆ PCM ಅಂತ ತೊಗೊಳ್ಳಿ. ಹಿಂಗೆ ಜೊತೆಗೆ PCM, ಫಿಸಿಕ್ಸು, ಮ್ಯಾಥ್ಸ್ ಇದೆಲ್ಲ ಸಬ್ಜೆಕ್ಟ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ ನಿಮ್ಮ ಒಂದು ಸಬ್ಜೆಕ್ಟ್ ಯಾವ್ಯಾವ ಇದ್ದಾವೆ, PCMB ಇದೆಯಾ ಅಥವಾ PCM ಇದೆಯಾ ಎಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ. ನೋಡಿಕೊಂಡು ಸರಿಯಾಗಿ ಆಯ್ಕೆಯನ್ನು ಮಾಡ್ಕೋಬೇಕು. ಒಬ್ಬೊಬ್ರದ್ದು ಒಂದೊಂದು ಸಬ್ಜೆಕ್ಟ್ ಇರುತ್ತೆ, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಸೊ ಇಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಕೇರ್ಫುಲ್ಲಾಗಿ ನಿಮ್ಮ ಒಂದು ಕೋರ್ಸನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಎಲ್ಲನೂ ಕೊಟ್ಟಿರ್ತಾರೆ ನಿಮಗೆ. ಯಾವೊಂದು ಕೋರ್ಸಿಗೆ ನೀವು ಬೇಕಾಗಿದೆ ನಿಮಗೆ CET ಆ ಒಂದು ಕೋರ್ಸ್ಗೆ ಇಲ್ಲಿ ಮಾತ್ರ ಟಿಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಅದು ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊತಾರೋ ಅದಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅಲ್ಲಿ PCMB ತೊಗೊಂಡಿದ್ದೀನಿ ಈ ವಿದ್ಯಾರ್ಥಿದು. ತೊಗೊಂಡ ನಂತರ ಕೆಳಗಡೆ ಅಪ್ಲೈ ಅಂತಿದೆ ನೋಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕೋರ್ಸ್ ಐಡೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ಮೇಲ್ಗಡೆ ಸೆಲೆಕ್ಟ್ ಆಗಿ ತೋರಿಸುತ್ತೆ ಯಾವ ಒಂದು ಕೋರ್ಸಿಗೆ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ. ನೋಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ಪ್ರಿಪ್ರೇಷನ್ ಕೊಡ್ತಾರೆ ನಿಮಗೆ. ಎಕ್ಸಾಮ್ ಸೆಂಟ್ರು ಯಾವ ಒಂದು ಡಿಸ್ಟಿಕ್ನಲ್ಲಿ ನೀವು ಎಕ್ಸಾಮ್ ಬರೀತೀರಾ ಆ ಒಂದು ಪ್ರಿಫರೆನ್ಸನ್ನು ಕೇಳುತ್ತೆ. ಆದ್ಯತೆ 1 ಅಂತಿದೆ, ಪ್ರಿಯಾರಿಟಿ 1, ಪ್ರಿಯಾರಿಟಿ 2 ಅಂತ 2 ಇದ್ದಾವೆ. ಯಾವ ಡಿಸ್ಟಿಕ್ ನಿಮ್ಮ ಸಮೀಪ ಆಗುತ್ತೆ ಆ ಡಿಸ್ಟಿಕ್ನ ಹೆಸರನ್ನು ಇಲ್ಲಿ 2ರಲ್ಲಿ ಹಾಕ್ಕೊಳ್ಳಿ. 2 ಸೇಮ್ ಹಾಕೋಂಗಿಲ್ಲ, ಬೇರೆ ಬೇರೆ ಹಾಕಬೇಕು.
ಫಸ್ಟ್ ಡಿಸ್ಟಿಕ್ದು ಆದ್ಯತೆ ಕೊಡಬೇಕು, ಆಮೇಲೆ ಇನ್ನೊಂದು ಡಿಸ್ಟಿಕ್ಗೆ ಆದ್ಯತೆ ಕೊಡಬೇಕು. ಆ ಎರಡರಲ್ಲಿ ಒಂದಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೇವ್ ಎಕ್ಸಾಮ್ ಸೆಂಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸೇವ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅಗ್ರಿಕೋಟಾ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಾ ಇದೆ. ಅಗ್ರಿಕಲ್ಚರ್ ನೀವು ಮಾಡ್ತಾಯಿದ್ರೆ ಅಂದರೆ BSc ಅಗ್ರಿ ಮಾಡಬೇಕು ಅಂತ ಕೋರ್ಸ್ ಇದ್ದರೆ ಈ ಒಂದು ಆಪ್ಷನ್ ನೀವು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. BSc ಅಗ್ರಿ, BSc ವೆಟರ್ನರಿ ಸೈನ್ಸ್ ಇದನ್ನು ನೀವು ತೊಗೋಬೇಕಂದ್ರೆ ಈ ಒಂದು ಅಗ್ರಿಕೋಟಾ ಎಕ್ಸಾಮನ್ನು ನೀವು ಬರೀಬೇಕಾಗುತ್ತೆ. ಸೊ ಅಗ್ರಿಕೋಟಾದ ಅಗ್ರಿ ಎಕ್ಸಾಮ್ ಬರೀಬೇಕು ಅಂದರೆ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ. ನಾವು ಬರೆಯೋದಿಲ್ಲ, ಇದು ನಮಗೆ ಅನ್ವಯಿಸೋದಿಲ್ಲ, ನಮಗೆ ಬೇಕಾಗಿಲ್ಲ ಅಂದರೆ ಇದನ್ನು ನೋ ಅಂತ ನೀವು ಕ್ಲಿಕ್ ಮಾಡಬೇಕು. ಈ ಒಂದು ವಿದ್ಯಾರ್ಥಿ ಈ ಒಂದು ಎಕ್ಸಾಮ್ ಬರಿತೀವಿ ಅಂತ ಹೇಳ್ತಾ ಇದ್ದರು. ಸೊ ಹಾಗಾಗಿ ಇವರು ಅದನ್ನು ಎಸ್ ಅಂತ ತೊಗೊತಾ ಇದ್ದೀನಿ. ನಿಮಗೆ ಬೇಕಾದರೆ ಮಾತ್ರ ಇದನ್ನು ತೊಗೊಳ್ಳಿ, ಇದನ್ನು ಬೇಕಾಗಿದ್ದರೆ ಅಂದರೆ ನೀವನ್ನ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ತೊಗೊಂಡ ನಂತರ ಮತ್ತೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮು ಯಾವ ಒಂದು ಯೂನಿವರ್ಸಿಟಿನಲ್ಲಿ ಬರಿತೀರಿ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರುವಂಥ ತೋರಿಸುತ್ತೆ, ಲಿಸ್ಟ್ ತೋರಿಸುತ್ತೆ. ಸೊ ನೀವು ಆ ಒಂದು ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿ ತೋರಿಸಿರ್ತೀರ ಆ ಒಂದು ಯೂನಿವರ್ಸಿಟಿಯನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ನಮ್ಗೆ ಹತ್ತಿರದ್ದು ರಾಯಚೂರು ಯೂನಿವರ್ಸಿಟಿ ಆಗುತ್ತೆ ಅಗ್ರಿಕಲ್ಚರ್ ಸೈನ್ಸ್ದು, ಹಾಗಾಗಿ ರಾಯಚೂರು ಅಂತ ತೊಗೊಂಡಿನಿ. ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೋ ಅದನ್ನು ತೊಗೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಕೋಟದು ಸೇವ್ ಆಗುತ್ತೆ. ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ ಫೈನಲ್ ಸ್ಟೆಪ್ಪಿಗೆ ಬರುತ್ತೆ, ಪೇಮೆಂಟ್ ಮಾಡೋದಿರುತ್ತೆ ಮುಂದೆ. ನೋಡಿ ಇವಾಗ ಪೇಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮೊಂದು ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲಿ KE ರೆಫರೆನ್ಸ್ ನಂಬರು, ಅಮೌಂಟು ಎಷ್ಟಾಗುತ್ತೆ ಅನ್ನೋದು ಅಮೌಂಟ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇದನ್ನು ನೀವು ಪೇಮೆಂಟನ್ನು ಮಾಡಬೇಕು. ಕ್ಲಿಕ್ ಟು ಮೇಕ್ ಪೇಮೆಂಟ್ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಮುಖಾಂತರ ಕೂಡ ಪೇಮೆಂಟನ್ನು ಮಾಡ್ಬೋದು. ಎಲ್ಲ ಒಂದು ಆಪ್ಷನನ್ನು ಇಟ್ಟಿರ್ತಾರೆ. ನೀವು ಫೋನ್ಪೇ, ಗೂಗಲ್ ಪೇ ಎಂದು ಕೂಡ ಮಾಡ್ಬೋದು. ಯಾವುದೇ ಥರ ಚಾರ್ಜ್ ಇಲ್ಲ. ಯಾವುದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ, ಯಾವುದರಿಂದ ಮಾಡಿದ್ರೆ ಅಂತ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ನಿಂದ ಮಾಡಿದರೆ ಯಾವುದೇ ಥರ ಚಾರ್ಜ್ ಇಲ್ಲ. ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ ಮಾಡಿರೋದ್ರಿಂದ ಚಾರ್ಜ್ ಇದೆ. ಮತ್ತು ನೆಟ್ ಬ್ಯಾಂಕಿಂದ ಮಾಡಿದರೂ ಕೂಡ ಚಾರ್ಜ್ ಇದೆ. ವ್ಯಾಲೆಟಿಂದ ಮಾಡಿದರೂ ಕೂಡ ಚಾರ್ಜ್ ಇದೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ UPI ಮಾಡೋದೇ ಬೆಸ್ಟು. ಫೋನ್ಪೇ, ಗೂಗಲ್ ಪೇಯಿಂದ ಸ್ಕ್ಯಾನ್ ಮಾಡಿ ಪೇ ಮಾಡೋದೇ ಬೆಟ್ರು. ನೋಡಿ ಇವಾಗ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ ಗೂಗಲ್ ಪೇಯಿಂದ. ಇದನ್ನು QR ಕೋಡನ್ನು ಕಾಣ್ತಿರೋದು, ಪೇಮೆಂಟನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟನ್ನು ಮಾಡಿದ್ದೀನಿ ನೋಡಿ, ಸಕ್ಸಸ್ಫುಲ್ಲಾಗಿ ಬಂದಿದೆ ಪೇಮೆಂಟು. ಸ್ವಲ್ಪ ವೇಟ್ ಮಾಡಬೇಕು, ಮತ್ತು ಬ್ಯಾಕ್ ರೇಟ್ ಆಗುತ್ತೆ ಪೇಜ್ಗೆ. ನೋಡಿ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಬಂದಿದೆ. ಇದನ್ನು ಒಂದು ಇಲ್ಲಿ ಪ್ರಿಂಟ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಪ್ರಿಂಟ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು PDF ಸೇವ್ ಮಾಡ್ಕೊಳ್ಳಿ, ಮತ್ತೊಂದು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ. ಪೇಮೆಂಟ್ ಮಾಡಿರೋ ಬಗ್ಗೆ ಇದು ನಿಮಗೆ ಪ್ರೂಫು. ಹಾಗಾಗಿ ಇದನ್ನು ಒಂದು ಪ್ರಿಂಟನ್ನು ತೆಗೆದಿಟ್ಕೊಳ್ಳಿ, ಒಂದು PDF ಕೂಡ ಸೇವ್ ಮಾಡಿಟ್ಕೊಳ್ಳಿ. ಇವಾಗ ನಮಗೆ ಈ ಒಂದು CETದು ಒಂದು ಫೈನಲ್ ಸಬ್ಮಿಟ್ ಆದ ನಂತರ ಒಂದು ಪ್ರಿಂಟ್ ಬರುತ್ತೆ. ಆ ಒಂದು ಪ್ರಿಂಟನ್ನು ನಾವು ಇವಾಗ ತಗೊಂಡು ಇಟ್ಕೋಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ, ಪ್ರಿಂಟ್ ಅಪ್ಲಿಕೇಶನ್ ಅಂತ. ಕ್ಲಿಕ್ ಕ್ಲಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಮೇಲ್ಗಡೆ ನೋಡಿ ಡೌನ್ಲೋಡ್ ಆಗಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಕಂಪ್ಲೀಟ್ ಒಂದು 3 ಇಂದ 4 ಪೇಜ್ ಇರುತ್ತೆ. ಇದನ್ನು ಕಂಪ್ಲೀಟ್ ಒಂದು PDF ಒಂದು ಸೇವ್ ಮಾಡ್ಕೋಬೇಕು, ಮತ್ತು ಒಂದು ಸೆಟ್ ಪ್ರಿಂಟನ್ನು ತೆಗೆದಿಟ್ಕೋಬೇಕಾಗುತ್ತೆ, ಬೇಕಾಗುತ್ತೆ ಫ್ಯೂಚರಲ್ಲಿ. ನೋಡಿ ಇವಾಗ PDF ಓಪನ್ ಆಗಿದೆ. ಇದನ್ನು ಪ್ರಿಂಟನ್ನು ತೆಗೆದಿಟ್ಕೋಬೇಕು. ಎಲ್ಲ ಡೀಟೇಲ್ಸ್ ಇರುತ್ತೆ, ಏನೆಲ್ಲ ಫಿಲ್ ಮಾಡಿದ್ದಾರೆ, ಯಾವುದಕ್ಕೆ SR ನೋ ಕೊಟ್ಟಿದ್ದಾರೆ, ಎಲ್ಲ ಒಂದು ಡೀಟೇಲ್ಸ್ ಇದರಲ್ಲಿ ಸೇವ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ ಸರಿಯಾಗಿ ಅಪ್ಲೈ ಮಾಡಿದ್ದೀವ ಇಲ್ಲ ಅಂತ ಒಂದು ಸಲ ರೀಚೆಕ್ ಮಾಡಿಕೊಂಡು ಪ್ರಿಂಟನ್ನು ತಗೊಳ್ಳಿ. ಸ್ನೇಹಿತರೆ, ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಅಥವಾ ಸಿಸ್ಟಮ್ನಲ್ಲೇ ನೀವೇ ಖುದ್ದಾಗಿ ಒಂದು CET ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ತುಂಬ ಈಸಿ ಇದೆ. 2026ನೇ ಒಂದು CETಯನ್ನು ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಮಾಹಿತಿ ಗೊತ್ತಾಗಿಲ್ಲ ಅಂದರೆ, ಎಲ್ಲಾದರೂ ಕನ್ಫ್ಯೂಸ್ ಆಗ್ತಾಯಿದ್ದರೆ, ಎರರ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ಅಥವಾ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ನೀವು ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.